ಸೊ ಈ ಆಸ್ಪತ್ರೆಯ ಒಳಭಾಗದಲ್ಲಿರುವಂಥ ದೃಶ್ಯಾವಳಿಗಳು ಯಾರದರಲ್ಲಿ ಸಿಕ್ಕಾಕೊಂಡಿದ್ರು ಅಲ್ಲಿ ಇಬ್ಬರನ್ನ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇಬ್ಬರಿಗೂ ಕೂಡ ಚಿಕಿತ್ಸೆಯನ್ನು ನೀಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಾರಣ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಕೂಡ ಅವ್ರಿಗೂ ಆಗಿದೆ. 8ರಿಂದ 10 ಜನ ಕಾಂಪೌಂಡ್ನ ಮುಂಭಾಗದಲ್ಲಿ ನಿಂತ್ಕೊಂಡಿದ್ದಾರೆ. ಏಕಾಏಕಿಯಾಗಿ ಗೋಡೆ ಕುಸಿದಿರುವಂಥ ಪರಿಣಾಮ ಸಾವನ್ನಪ್ಪಿರುವಂಥ ವರದಿಗಳು ಕೂಡ ಇದೆ, ಗಾಯಗೊಂಡಿರುವಂಥ ವರದಿಗಳು ಕೂಡ ಇದೆ. ಆಸ್ಪತ್ರೆ ಒಳಭಾಗದಲ್ಲಿ ಅವರಿಗೆ ಈಗಾಗಲೇ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಇದು ಬೌರಿಂಗ್ ಆಸ್ಪತ್ರೆ ಒಳಭಾಗದ ದೃಶ್ಯಾವಳಿಗಳು ನಿಮಗೆ ತೋರಿಸ್ತಾ ಇದ್ವಿ. ಈಗಾಗಲೇ ಬೌರಿಂಗ್ ಆಸ್ಪತ್ರೆ ಶವಾಗಾರದ ಬಳಿ ಗೋಡೆ ಕುಸಿದಿರುವಂಥ ದೃಶ್ಯವನ್ನು ನೇರವಾಗಿ ತೋರಿಸ್ತಾ ಇದ್ವಿ. ಈಗ ಬೌರಿಂಗ್ ಆಸ್ಪತ್ರೆ ಒಳಭಾಗದಲ್ಲಿರುವಂಥ ಪರಿಸ್ಥಿತಿ ಏನು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀವಿ. ವಿಪರೀತವಾಗಿ ಅಲ್ಲಿ ಸಾವುಗಳಾದ ನಂತರ ಯಾರು ಬದುಕುಳಿದಿದ್ದಾರೆ ಅವರನ್ನಾದರೂ ಕೂಡ ಬದುಕಿಸುವಂಥ ಪ್ರಯತ್ನವನ್ನು ಮಾಡೋಣ ಇನ್ನೊಂದಿಷ್ಟು ಅಂಥೇಳಿ ದೊಡ್ಡ ಮಟ್ಟದ ಪ್ರಯತ್ನವನ್ನು ಬೌರಿಂಗ್ ಆಸ್ಪತ್ರೆಯಲ್ಲಿ ಮಾಡ್ತಾ ಇದ್ದಾರೆ. ಇನ್ನೊಂದು ದೃಶ್ಯದಲ್ಲಿ ಮೃತದೇಹವನ್ನು ಎತ್ಕೊಂಡು ಬರುವಂಥ ದೃಶ್ಯ ನೋಡ್ತಾ ಇದ್ದೀರಾ. ಆ ಟಾರ್ಪೆಲ್ಗಳೆಲ್ಲ ಏನು ಹಾಕಿದ್ದಾರೆ, ಮಳೆ ಬಂದಂಥ ಸಂದರ್ಭದಲ್ಲಿ ಜೋರಾಗಿ ಮಳೆ ಬರ್ತಾ ಇದೆ ಅಂಥೇಳಿ ಆಶ್ರಯ ಪಡ್ಕೊಳ್ಳೋಕೆ ಹೋಗುವಂಥವರ ಸಂಖ್ಯೆನೇ ಜಾಸ್ತಿ ಅಲ್ಲಿ. ನನ್ನ ಸಹೋದ್ಯೋಗಿ ಈಗ ಸುಕೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಆಸ್ಪತ್ರೆಯ ಒಳಭಾಗದಿಂದ. ಸುಕೇಶ್, ಈಗ ಏನು ಪರಿಸ್ಥಿತಿ ಇದೆ ಆಸ್ಪತ್ರೆ, ಏನು ಸಿಗ್ತಾ ಇದೆ ಮಾಹಿತಿ? ಅರುಣ್, ಈಗ ಸುಮಾರು 7 ಜನ ಸಾವನ್ನಪ್ಪಿದ್ದಾರೆ. ಒಳಭಾಗದಲ್ಲಿ ಅಂದ್ರೆ ಅಲ್ಲಿ ಒಂದು ಗ್ರೀನ್ ಕಲರ್ ಬಟ್ಟೆ ಮಾಡಿದ್ರು ಇನ್ನು ಒಳಗಡೆ ಇರುವಂತಹ ಕಡೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಅಂತ ಅವರ ಕುಟುಂಬದವರು ಕೆಲವರು ಈಗಾಗಲೇ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಅಂತ ಅವರ ಕುಟುಂಬದವರು ಕೆಲವರು ಈಗಾಗಲೇ ಬಂದಿದ್ದಾರೆ. ಕೆಲವರು ಆತಂಕದಲ್ಲಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಮತ್ತು ಒಳಗಿರತಕ್ಕಂಥ ಆಸ್ಪತ್ರೆ ಸಿಬ್ಬಂದಿಗಳು ಕೂಡ ತರಾತುರಿಯಲ್ಲಿ ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ ಏನ್ ಬೇಕು ಆ ಸಿದ್ಧತೆಗಳನ್ನ ಮಾಡ್ಕೊಳ್ತಿರುವ ಪೊಲೀಸರು ಕೂಡ ಬಂದಿದ್ದಾರೆ. ಇವೆಲ್ಲ ದೃಶ್ಯಾವಳಿಗಳು ನಮ್ಗೀಗ ಬೌರಿಂಗ್ ಆಸ್ಪತ್ರೆ ಒಂದು ಆವರಣದಲ್ಲಿ ಬರ್ತಾ ಇರುವಂತದ್ದು. ಯಾಕಂದ್ರೆ ಇಲ್ಲಿ ಸಾಕಷ್ಟು ಸಂಖ್ಯೆ ಕೂಡ ಆತಂಕದಿಂದ ಯಾರಿಗೆ ಏನಾಯ್ತು ಅನ್ನುವಂಥ ರೀತಿಯಲ್ಲಿ ಕೂಡ ಅಥವಾ ನಮ್ಮವರ ಕೆಲವು ಕುಟುಂಬಸ್ಥರು ಕೂಡ ಸೇರ್ಕೊಂಡಿರೋದು ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಬಂದಂತವ್ರಿಗೂ ಕೂಡ ಒಂದು ಸರಿಯಾದ ಮಾಹಿತಿ ಇಲ್ಲ. ಕೆಲವರು ತಮ್ಮ ದುಃಖವನ್ನು ಕೂಡ ವ್ಯಕ್ತಪಡಿಸುವಂಥದ್ದು ಕೂಡ ಕಾಣಿಸ್ತಾ ಇದೆ. ಅಂದ್ರೆ ಸಾಕಷ್ಟು ಆತಂಕದಲ್ಲಿದ್ದಾರೆ ಏನು ಅನ್ನುವಂಥದ್ದು ಅಥವಾ ಸಾವನ್ನಪ್ಪದವರು ಇದ್ರ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಸಾಕಷ್ಟು ಜನ ಇದ್ದಾರೆ. ಮೇಡಮ್, ಯಾರಿದ್ದಾರೆ? ಕೆಳಗಡೆ ಹಾಕಿ ಬೇಪಾರ್ ಆಗ್ತದೆ, ಕೆಳಗಡೆ ಬನ್ನಿ ಬೇಪಾರ್ ಆಗ್ತಾರೆ. ಬೇಪಾರ್ನಲ್ಲಿ ದಿವಾಲ್ ಬಿಟ್ಟು ಇದೆ ಸರ್. ಚಪ್ಪಲಿ ವ್ಯಾಪಾರ ಮಾಡ್ತಾ ಇದ್ರು. ಹೆಸರೇನು ಅವ್ರದ್ದು? ಫಯಾಜ್ ಪಾಷಾ. ಗೋಡೆ ಕುಸಿಬಿದ್ದಿದೆ ಇದು ಹೌದು ಸರ್. ಓಕೆ ಓಕೆ. ಫಯಾಜ್ ನಮ್ಗೆ ಗೊತ್ತಾಯ್ತು. ಇದು ಫಯಾಜ್ ಪಾಷಾ ಅವರ ಕುಟುಂಬದವರು ಒಂದು ದುಃಖವನ್ನು ವ್ಯಕ್ತಪಡಿಸಿರೋ ಅವರ ಕುಟುಂಬದವರು ಒಂದು ದುಃಖವನ್ನು ವ್ಯಕ್ತಪಡಿಸಿರುವಂತದ್ದು. ಸಮೀಪದಲ್ಲಿ ಚಪ್ಪಲಿ ವ್ಯಾಪಾರವನ್ನು ರಸ್ತೆ ಸೈಡ್ ಅಲ್ಲಿ ಮಾಡ್ತಾ ಇದ್ರು ಅನ್ನುವಂಥದ್ದು. ಅಲ್ಲಿ ಕಾಂಪೌಂಡ್ ಕುಸಿತ ಆಗಿರೋದ್ರಿಂದ ಅವರ ಪತ್ನಿ ಮತ್ತು ಅವರ ಕುಟುಂಬಸ್ಥರು ಕೂಡ ಆಕ್ರೋಶವನ್ನು ಒಂದು ದುಃಖವನ್ನು ವ್ಯಕ್ತಪಡಿಸುವಂತ ಕೂಡ ಕಾಣ್ ಬರ್ತಾ ಇದೆ. ಅದೇ ಹಾಗೆ ಮತ್ತಷ್ಟು ಜನರು ಕೂಡ ಇಲ್ಲಿ ಬರ್ತಾ ಇರುವಂತ ಅವರ ಕುಟುಂಬಸ್ಥರು ಕೂಡ ಪೊಲೀಸರು ಕೂಡ ಹೆಚ್ಚಿನ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇನ್ನೂ ಕೂಡ ಸೇರಬಹುದು ಅನ್ನುವಂಥ ಆತಂಕ. ಹಾಗಾಗಿ ಪೊಲೀಸರು ರಕ್ಷಣೆಗಳನ್ನು ಬೇಕಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ಳುವಂಥದ್ದು ಕೂಡ ನಮ್ಗೆ ಕಂಡು ಬರ್ತದೆ. ಹಾಗೆ ಇನ್ನೊಂದು ಕುಟುಂಬ ಕೂಡ ಅಲ್ಲಿ ಅಳ್ತಾ ಇರುವಂತ ಅವರ ಕುಟುಂಬದ ಸದಸ್ಯರು ಕೂಡ ಒಬ್ರು ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ. ಹಾಗಾಗಿ 7 ಜನರ ಕುಟುಂಬದ ಸದಸ್ಯರನ್ನು ಸಾವನ್ನಪ್ಪಿದ್ರು. ಬೇರೆ ಬೇರೆ ಕಡೆಗಳಿಂದ ಬಂದಂತ ಬೇರೆ ಬೇರೆ ವ್ಯಾಪಾರಗಳನ್ನ ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಅರುಣ್.